ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ನಮ್ಮ ಹಳ್ಳಿನಲ್ಲಿ ಸೊಪ್ಪಿನ ಸಾಂಬಾರನ್ನ ನಾಟಿ ಸ್ಟೈಲ್ನಲ್ಲಿ ಅಂತಂದರೆ ಹಳ್ಳಿನಲ್ಲಿ ಹೊಲಗಳಲ್ಲೇ ಸಿಗುತ್ತಲ್ವ ಈ ಥರ ಸೊಪ್ಪು ಎಷ್ಟು ಸೂಪರಾಗಿರುತ್ತೆ ಅಂತಂದರೆ ಈ ಥರ ಇದರಲ್ಲಿ ಸಾಂಬಾರು ಮಾಡಿದರೆ. ಅಂದರೆ ಇದು ತಾನಾಗೆ ಬೆಳೆದಿರುವಂತಹ ಸೊಪ್ಪು, ಅದಕ್ಕೆ ಯಾವುದೇ ಬೆಳೀಲಿ ಅಂತ ಹೇಳಿ ಏನು ಅದು ಸೀಡ್ಸ್ ಹಾಕಿ ಬೆಳೆಸಿರೋದಲ್ಲ. ಮಳೆ ಬಂದಾಗ ಹೊಲದಲ್ಲಿ ಬೆಳೆಯುವಂಥ ಸೊಪ್ಪು, ಎಲ್ಲ ಥರದ ಮಿಕ್ಸ್ ಸೊಪ್ಪು ಇದೆ ಇದರಲ್ಲಿ. ಮರ್ಸೊಪ್ಪು ಮಾಡ್ತಾಯಿದ್ದೀವಿ ಇದರಲ್ಲಿ, ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಮರ್ಸೊಪ್ಪು. ಇದನ್ನ ಒಂಥರ ಆರ್ಗ್ಯಾನಿಕ್ ಸೊಪ್ಪು ಅಂತಲೇ ಹೇಳ್ಬೋದು. ಎಲ್ಲ ಸೊಪ್ಪು ಮಿಕ್ಸ್ ಆಗಿದೆ ನೋಡಿ, ಪುಟಾಣಿ ಸೊಪ್ಪುಗಳು. ಯಾಕೆ ಆರ್ಗ್ಯಾನಿಕ್ ಸೊಪ್ಪು ಅಂತ ಹೇಳ್ಬೋದು ಅಂತಂದರೆ ಇದಕ್ಕೆ ಯಾವುದೇ ರೀತಿ ಮೆಡಿಸಿನ್ಸ್ಗಳು ಹಾಕಿರೋದಿಲ್ಲ. ಅಂದರೆ ಹಾಳಾಗಬಾರ್ದು, ಅದಕ್ಕೆ ಹುಳ ಆಗಬಾರ್ದು ಅಂತ ಅದೇನೂ ಆಗೋದೇ ಇಲ್ಲ. ಮಳೆ ನೀರಿಗೇ ಎಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ. ಈ ಥರ ಸಾಂಬಾರು ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಬ್ಬಬ್ಬ ಸ್ವರ್ಗಕ್ಕೆ ಮೂರೇಗೇನು ಅನ್ನೋ ಥರ. ಹಳ್ಳೀಲಿ ಏನೇ ಮಾಡಿದ್ರು ಅದು ತುಂಬ ಚೆನ್ನಾಗಿರುತ್ತೆ. ನಾನು ಸದ್ಯಕ್ಕೆ ಹಬ್ಬಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದೀನಿ. ನಾವು ಅವರೇ ಬೇಳೆನ ಹಾಕಿ ಈ ಥರ ಸಾಂಬಾರನ್ನ ಮಾಡ್ಕೊತೀವಿ. ಅಂತಂದರೆ ಸೊಪ್ಪಿನ ಸಾಂಬಾರಿಗೆ ತೊಗರಿಬೇಳೆ ಹಾಕೋದಕ್ಕಿಂತ ಈ ಥರ ಮನೆಯಲ್ಲೇ ನಾವು ಬೆಳೆದಿರೋಂಥ ಅವರಿನಲ್ಲೇ ನಾವೇ ಬೇಳೆ ಮಾಡಿಸ್ಕೊತೀವಿ ಡೈಲಿ ಯೂಸ್ಗೆ ನಮ್ಮ ಮನೆಯಲ್ಲಿ ಸಾಂಬಾರಿಗೆ ಅಂತ. ಮೊದಲಿಗೆ ಅದು ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದಕ್ಕೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕ್ಕೋತಾ ಇದ್ದೀನಿ. ನಂತರ ಅದಕ್ಕೆ ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಜೀರಿಗೆನ ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೆ ಬೆಳ್ಳುಳ್ಳಿ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೋತಾ ಇದ್ದೀನಿ. ನಂತರ ಇದಕ್ಕೆ 1 ಮೀಡಿಯಮ್ ಸೈಜ್ ಆನಿಯನ್ನ ಸೇರಿಸ್ಕೋತಾ ಇದ್ದೀನಿ. ಮೊರಸೊಪ್ಪು ಎಲ್ಲರೂ ಮಾಡೋ ಥರನೇ, ಬಟ್ ಇದು ಡಿಫ್ರೆಂಟ್ ಸೊಪ್ಪು. ನೀವು ಮೇ ಬಿ ನಾವು ಸಿಟಿಯಲ್ಲಿ ಇರೋದ್ರಿಂದ ಈ ಥರ ಸೊಪ್ಪುಗಳು ನಮಗೆ ಸಿಗೋದೇ ಇಲ್ಲ. ನಂತರ ಅದಕ್ಕೆ ಅರ್ಧ ಕಾಯಿಯಷ್ಟು, ಅರ್ಧ ಹೋಳಷ್ಟು ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ. ಇದು ಖಾರ ಸ್ವಲ್ಪ ಕಮ್ಮಿ ಇತ್ತು ಅಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀರು ಹಾಕಿ 3 ವಿಷಲ್ ಕೂಗಿಸ್ಕೊಂಡ್ರೆ ಈ ಥರ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರನ್ನ ಅಂದರೆ ನೀರನ್ನು ಸ್ವಲ್ಪ ಸಪ್ರೇಟ್ ಮಾಡಿ ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು ಎಲ್ಲದನ್ನು ನೀಟಾಗಿ. ಈ ಥರ ಸ್ಮ್ಯಾಶ್ ಮಾಡಿ ನಂತರ ಆ ನೀರೇನಿದೆ ಅದಕ್ಕೆ, ಅಂದರೆ ನಮಗೆ ಕನ್ಸಿಸ್ಟೆನ್ಸಿ ಮುದ್ದೆ ತಿನ್ನೋಕ್ಕೆ ಅಥವಾ ರೈಸ್ ತಿನ್ನೋಕ್ಕೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಅದರಲ್ಲಿ ನೀರನ್ನು ಸೇರಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ, ಡಯಟ್ ಮಾಡೋರಿಗಂತೂ ಸೂಪರ್ ಡೂಪರ್ ಫುಡ್ ಇದು. ನಂತರ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿದರೆ, ಬೇಕು ಅಂತಂದರೆ ಕೆಲವರು ಒಗ್ಗರಣೆ ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಒಗ್ಗರಣೆನ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಿಲ್ಲ ನಾನು. ಮುದ್ದೆ ಜೊತೆಗೆ ತಿಂತಾ ಇದ್ದರೆ ಹಬ್ಬ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇಲ್ಲ ಅಂತಂದರೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ, ಸೈಡಲ್ಲಿ ಒಂಚೂರು ಉಪ್ಪಿನಕಾಯಿ ಇಲ್ಲ ಹಪ್ಪಳ ಇದ್ದರೆ 2 ರಿಂದ 3 ತುತ್ತು ಜಾಸ್ತಿ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್.